Hello everyone, welcome back to my YouTube channel. Welcome to a new vlog. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಇವಾಗ ಬಂದು ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಟಿಫನ್ಗೆ ದೋಸೆ ಮಾಡ್ತಾ ಇದ್ದೀನಿ. ತಿಂಡಿಗಷ್ಟೇ ಇರ್ತೀವಿ. ಸೊ ಇವತ್ತು ಬ್ಯಾಂಗ್ಳೂರ್ಗೆ ಹೋಗೋ ಪ್ಲಾನ್ ಇದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಓಕೆನಾ? ವ್ಲಾಗ್ನ ಪೂರ್ತಿಯಾಗಿ ವಾಚ್ ಮಾಡಿ ಎಲ್ಲಿ ಹೋಗ್ತೀನಿ, ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಟೈಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಪ್ಲ್ಯಾನ್ಸು ಬೇರೆ ಬೇರೆ ಥರ ಇತ್ತು. ಸೊ ಅದಕ್ಕೆ ಕನ್ಫರ್ಮ್ ಇರಲಿಲ್ಲ ಅಂತ ಇಷ್ಟು ಲೇಟ್ ಆಗ್ತಿದೆ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ ನಾನು ಬ್ಯಾಂಗ್ಳೂರಲ್ಲಿ ಇರ್ತಿದ್ದೆ. ಆದರೂ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ, ಹಂಗೂ ಆಗ್ತಿರ್ಲಿಲ್ಲ. ನಾನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಮೇಲೆ ಹಾಕ್ಬಿಟ್ಟಿದ್ದೀನಿ. ಸೊ ಈಗ ತಿಂಡಿಗೆ ಮನೆಯವರು ಕೂಡ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ. ಮೀಟಿಂಗ್ ಇದೆ ಅವ್ರಿಗೂ ವರ್ಕಲ್ಲಿ. ಸೊ ಹಾಗಾಗಿ ಬೇರೆ ಕಡೆ ಹೋಗ್ತಿದ್ದಾರೆ. ನಾವು ಬೆಂಗಳೂರು ಕಡೆ ಹೋಗ್ತಿದ್ವಿ. ನಾನು ಪಾಪು ಹೋಗ್ತಿದ್ವಿ. ಪಾಪುನ ಮಮ್ಮಿ ಮನೇಲಿ ಬಿಟ್ಟು ಆಮೇಲೆ ನಾನು ನನ್ನ ತಂಗಿ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳೋದು. ಸೊ ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಇಟ್ಟಿತ್ತು. ಸೊ ಅದಕ್ಕೆ ಟಿಫನ್ಗೆ ಅದನ್ನೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಪೂರ್ತಿಯಾಗಿ ತೋರಿಸ್ತೀನಿ. ಓಕೆನಾ? ದೋಸೆ ಸಂಪನ ಇತ್ತು, ಹಾಗಾಗಿ ತಿಂಡಿಗೆ ಅದನ್ನೇ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮತ್ತೇನಾದರೂ ಮಾಡಿದ್ರೆ ಈಗ ನಾವು ಮಧ್ಯಾಹ್ನ ಇರಲ್ಲ, ಮೇ ಬಿ ನೈಟು ಡೌಟ್ ಇದೆ. ಮಳೆಗಿಳೆ ಬಂತಂದರೆ ನಾನು ನಾಳೆ ಬೆಳಿಗ್ಗೆನೇ ರಿಟರ್ನ್ ಬರೋದು. ಸೊ ಹಾಗಾಗಿ ಟಿಫನ್ಗೆ ದೋಸೆನೇ ಹಾಕೊಂಬಿಡೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಇಡೀ ದಿನ ಏನೇನು ಮಾಡ್ತೀನಿ ಎಲ್ಲ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋನ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಫೈನಲಿ 3 ಜನ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದೇ ಬೇರೆ, ಅಲ್ಲಿ ಆಗ್ತಿರೋದೇ ಬೇರೆ. ಆ್ಯಕ್ಚುಲಿ ಹೊರಗಡೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದು ನಾನು, ನನ್ನ ತಂಗಿ, ಆಮೇಲೆ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ಪಾಪು ಎಲ್ಲ ಆ್ಯಡ್ ಆದರು. ಸೊ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಬರ್ತಾ ಇದ್ದಾರೆ. ಸೊ ನಾವು ಇಲ್ಲಿಂದ ಜಯನಗರ ಫೋರ್ಟ್ದಾಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿದೆ. ಯಾಕೆಂದರೆ ನಾನು ನೈಟು ಏನು ಡಿಸೈಡ್ ಮಾಡಿರಲಿಲ್ಲ. ಬೆಳಿಗ್ಗೆ ಅಮ್ಮ ಬರ್ತೀನಿ ಅಂದರು ರಾಮನಗರಗೆ. ಹಾಗಾಗಿ ನಾನು ಅಲ್ಲಿಗೆ ಹೋಗೋ ಪ್ಲ್ಯಾನ್ ಮಾಡಿರಲಿಲ್ಲ. ಸಡನ್ನಾಗಿ ಅವರು ನೀನೇ ಬಾ, ನಾನೇನು ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಪ್ಲ್ಯಾನ್ ಸಡನ್ನಾಗಿ ಆಗಿದ್ದರಿಂದ ಲೇಟ್ ಆಯಿತು. ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಅಷ್ಟರಲ್ಲಿ ಹೋಗಬೇಕಲ್ವಾ, ಟೈಮ್ ಕ್ಯಾಚ್ ಮಾಡಬೇಕು. ಆ ಕಾರಣಕ್ಕಾಗಿ ನಾನು ಮಮ್ಮಿ ಪಾಪು 3 ಜನ ಇವಾಗ ಆಟೋದಲ್ಲಿ ಹೊರಟಿದ್ದೀವಿ ಜಯನಗರ 4 ಬ್ಲಾಕ್ಗೆ. ಅಲ್ಲಿ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಇಬ್ಬರು ಬರ್ತಾರೆ. ಸೊ ಅಲ್ಲಿಂದ ನಾವಿಷ್ಟು ಜನ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾನು ತುಂಬ ದಿನದಿಂದ ಕಾಯ್ತಾ ಇದ್ದಂತಹ ಲಾಲ್ಬಾಗ್ ಫ್ಲವರ್ ಶೋಗೆ. ಸೊ ನಾನಿದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನು ಫ್ಲವರ್ ಶೋಗೆ ಬಂದಿರೋವಂಥದ್ದು. ಸೊ ನಾನು ಯಾವಾಗೂ ಫ್ಲವರ್ ಶೋಗೆ ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಫ್ಲವರ್ ಶೋ ನೋಡೋದಕ್ಕೆ ಬರ್ತಾಯಿದ್ದೀನಿ. ಖುಷಿ ಆಗ್ತಾ ಇದೆ. ಸೊ ಎಷ್ಟೋ ದಿನದಿಂದ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ನಾನು ಅಂದ್ಕೊಂಡಿದ್ದು ಆಗಸ್ಟ್ 15th ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಅದಾಗಲ್ಲ, ರಶ್ ಇರುತ್ತೆ ಅಂತ ಗೊತ್ತಾಗ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನೈಟಲ್ಲೇ. ನನ್ನ ತಂಗಿ ಕೇಳಿದೆ ಹೋಗೋಣ ವೇಣೆ ಅಂತ, ಇದಕ್ಕೆ ಹೋಗೋಣ ಅಂತ ಹೇಳೋದು. ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಬಟ್ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ಆ್ಯಡ್ ಆದರು. ಸೊ ಮಗುನು ಎಲ್ಲ ಸ್ವಲ್ಪ ಹೊರಗಡೆ ಅವನು ಚೇಂಜಸ್ ಆಗುತ್ತೆ, ಆಟ ಆಡ್ದಂಗಾಗುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಟಿಕೆಟ್ಸ್ ಕೂಡ ಹಾಕಿದ್ದಾರೆ. ಸೊ ಸಾಮಾನ್ಯ ಅಂದರೆ ವೀಕ್ ಡೇಸಲ್ಲಿ ಬಂದರೆ 80 ರುಪೀಸು, ವೀಕೆಂಡಲ್ಲಿ ಬಂದರೆ 100 ರುಪೀಸ್ ಆಗುತ್ತೆ. ಮಕ್ಕಳಿಗೆ 30 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಹಾಕಿದ್ದಾರೆ ವಿಶೇಷ ಸೂಚನೆ ಅಂತ ಹೇಳ್ಬಿಟ್ಟು, ಶಾಲಾ ಸಮವಸ್ತ್ರ ಧರಿಸಿ ಬಂದಂತಹ ಮಕ್ಕಳಿಗೆ ಇಲ್ಲಿ ಫ್ರೀನ ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರಿಗೇನು ಅಮೌಂಟ್ ತೊಗೊಳ್ಳೋದಿಲ್ಲ. ಸೊ ಅವರಿಗೆ ಯೂನಿಫಾರ್ಮ್ ಹಾಕ್ಕೊಂಬರೋ ಮಕ್ಳಿಗೆ ಮಾತ್ರ ಫ್ರೀ ಕೊಡ್ತಾ ಇದ್ದಾರೆ. ಮಿಕ್ಕಿದವ್ರಿಗೆಲ್ಲ ನಾರ್ಮಲಾಗಿ ಬರೋರಿಗೆ 30 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಸೊ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. 4 ಜನಕ್ಕೆ 100 ರುಪೀಸು, 400 ರುಪೀಸ್ ಆಯಿತು. ಆ ಟಿಕೆಟ್ ತೊಗೊಂಡು ಒಳಗಡೆ ಬರ್ತೀವಿ. ಅದನ್ನು ಹರಿದು ಕೊಡ್ತಾರಲ್ಲ, ಅವಾಗ ಬೇಜಾರಾಗುತ್ತೆ. ಅಪ್ಪ ನಮ್ಮ ಟಿಕೆಟ್ ಹರಿದ್ಬಿಟ್ಟು ಕೊಡ್ತಾ ಇದ್ದಾರಲ್ಲ ಅಂತ ಬೇಜಾರಾಗುತ್ತೆ. ಇನ್ನೂ ಮಾಡೋಕ್ಕಾಗಲ್ಲ, 400 ರೂಪಾಯಿ ಹರಿದಂಗೆ ಆಗುತ್ತೆ ಅಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ತಿಂಡಿಗಳೇನಾದ್ರು ಹೊರಗಡೆಯಿಂದ ತರ್ತೀರಾ ಅಂದರೆ ಅಲ್ಲಿ ಚೆಕ್ ಮಾಡಿ ಬಿಡ್ತಾರೆ. ಪ್ಲಾಸ್ಟಿಕ್ ಕವರ್ ಇರೋಂಥ ಫುಡ್ಗಳನ್ನ ಒಳಗಡೆ ಎಂಟ್ರಿ ಇಲ್ಲ. ಸೊ ಅದಕ್ಕೆ ಅದನ್ನು ಚೆಕ್ ಮಾಡಿ, ಪ್ಲಾಸ್ಟಿಕ್ ಕವರ್ ಏನಾರು ಇತ್ತು ಅಂದರೆ ರಿಮೂವ್ ಮಾಡಿ ಅದನ್ನು ಅಲ್ಲಿ ನಮ್ಮ ಸಪ್ರೇಟಾಗಿ ಹಾಕಿ ಕೊಡ್ತಾರೆ. ಸೊ ಅದಕ್ಕೆ ಹೊರಗಡೆ ತಂದ ತಿಂಡಿಗಳನ್ನ ಒಳಗಡೆಗೆ ತರ್ಬೋದು. ಬಟ್ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಇರಬಾರ್ದು. ಅದನ್ನೆಲ್ಲ ಚೆಕ್ ಮಾಡಿಸಿ ತೊಗೊಂಬರ್ಬೇಕು. ಯಾವುದನ್ನು ಒಳಗಡೆ ಬಿಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಅಲ್ಲಿ ಮಾಡ್ತಾರೆ. ನಾವೇನು ತಂದಿರಲಿಲ್ಲ. ಸೊ ಹಾಗಾಗಿ ಒಳಗಡೆ ಬರ್ತಾ ಇದ್ದೀವಿ. ಚೆನ್ನಾಯ್ತಲ್ಲ ಇದೆಲ್ಲ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು. ನೀಟಾಗಿ ಜೋಡಿಸಿ ಒಂಥರ ಸಕ್ಕದಾಗಿದೆ. ಎಲ್ಲಿ ಗ್ಲಾಸ್ ಹೌಸ್ ಅಲ್ಲ, ಹೊರಗಡೆ ತೊಗೊಂಡ್ರೆ ಎಷ್ಟು ಅಂತೆಗಾನು ಅಲ್ಲೂ ಅಷ್ಟೇ ಇದೆ. ಅಷ್ಟೇ 20 ರೂಪಾಯಿ. ಒಳಗಡೆ ತೊಗೊತೀವಲ್ಲ, ಇಲ್ಲಿ ಒಳಗಡೆ ಮಾರ್ತೀವಲ್ಲ. ಅಲ್ಲಿ ಎಂಟ್ರೆನ್ಸಲ್ಲಿ ಫೋಟೋನೇ ತೊಗೊಳ್ಳಿಲ್ಲ. ಎಂಟ್ರೆನ್ಸಲ್ಲಿ ಫೋಟೋ ತೊಗೋಬೇಕಾಯ್ತು. ಬಾದಿ ನಿಧಾನಕ್ಕೆ ಬಾ, ಬಿದೈತ್ಯಾ?
ಗ್ಲಾಸ್ ಹೌಸ್ ಹತ್ರನೇ ಆ ಥರ ರಶ್ ಇರುತ್ತೆ, ಅದು ಬಿಟ್ಟರೆ ಬೆಟ್ಟ ಹತ್ರ ನಿಧಾನಕ್ತಿನಮ್ಮ. ಸೊ ಒಳಗೆ ಎಂಟ್ರಿ ಆದ್ವಿ, ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಲಕ್ ಅಂತಲೇ ಹೇಳ್ಬೋದು, ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ನಾವು ನೆಕ್ಸ್ಟ್ ವೀಕೆಂಡಲ್ಲಿ ಬರ್ತೀವಿ ಅಂದರೆ ಹೆವಿ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ನಾನು ಇಲ್ಲಿಗೆ ಒಂದು 5 years ಬ್ಯಾಕ್ ಅಂತ ಅನಿಸುತ್ತೆ ನಾನು ಬಂದಿದ್ದು ಇಲ್ಲಿಗೆ, ಅಂದರೆ ಫ್ಲವರ್ ಶೋ ಟೈಮಲ್ಲ, ನಾರ್ಮಲ್ ಡೇಸಲ್ಲಿ ಅಂತ ಬಂದಿದ್ದು ಒಂದು 5-6 years ಬ್ಯಾಕ್. ಅದಾದಮೇಲೆ ನಾನು ಇವಾಗೇ ಬರ್ತಾ ಇರೋದು, ಅಂದರೆ ಫ್ಲವರ್ ಶೋನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ತುಂಬ ಖುಷಿ ಆಗ್ತಾಯಿದೆ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಅಲ್ಲೇ ಇದ್ರೂ ಹೋಗೋಕ್ಕಾಗ್ತಾ ಇರಲ್ಲ, ನಮ್ಮದೇನೋ ವರ್ಕ್ ಪ್ರೆಷರ್ಗಳಲ್ಲಿ, ನಮ್ಮದು ಫ್ಯಾಮಿಲಿ ಇದರಲ್ಲಿ ನಾವು ಟೈಮೇ ಕೊಡೋಕ್ಕಾಗ್ತಾ ಇರಲ್ಲ ಹೊರಗಡೆ ಹೋಗೋದಕ್ಕೆ ಅಲ್ಲಿಗೆಲ್ಲ. ಸೊ ಇದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಎಷ್ಟು ರೋಸ್ ಗಿಡ ಇದೆ ಅಂದರೆ ಎಲ್ಲ ಥರ ಕಲರ್ ರೋಸ್ ಗಿಡ ಹಾಕಿದ್ದಾರೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಲ್ಲಲ್ಲೇ ಸ್ಟಾಲ್ಗಳನ್ನ ಕೂಡ ಇಲ್ಲಿ ಹಾಕಿದ್ದಾರೆ. ಚೆಂಡು ಹೂವು ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದರಲ್ಲಿ 2 ಥರ ಕಲರ್ ಇರೋದನ್ನು ಹಾಕಿದ್ದಾರೆ, ಯೆಲ್ಲೋ ಮತ್ತು ಆರೆಂಜ್ ಇರೋದು. ಎಲ್ಲ ಗುಚ್ಛ, ಅಂದರೆ ಅದು ಪಾಟೇನೆ. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ಕೆಲವರೆಲ್ಲ ನೋಡ್ಕೊಂಡು ವಾಪಸ್ ಬರ್ತಾ ಇರೋರು ಇದ್ದಾರೆ, ಮತ್ತು ಇವಾಗ ಹೋಗ್ತಾ ಇರೋರು ಇದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಡೆ ಲಾನ್ ಥರ ಇದೆ, ಕುತ್ಕೊಳ್ಳೋದಕ್ಕಂತೂ ಒಂಥರ ಪಿಕ್ನಿಕ್ ಬಂದಂಗೆ ಅಂತ ಅನಿಸುತ್ತೆ. ಮಕ್ಕಳು ಫ್ಯಾಮಿಲಿ ಜೊತೆ ಬಂದಾಗ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಗಲೀಜು ಮಾಡಬೇಡಿ, ಏಕೆಂದರೆ ನೀಟಾಗೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತಲೇ ಪ್ಲಾಸ್ಟಿಕ್ಗಳನ್ನ ಒಳಗಡೆ ಅಲೋ ಮಾಡ್ತಾಯಿಲ್ಲ. ಆ್ಯಂಡ್ ಇಲ್ಲೆಲ್ಲ ಹೂವಿನ ಗಿಡ ಎಲ್ಲ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು ಎಷ್ಟು ಥರ. ಇಲ್ಲಿ ತೊಗೊಬೋದು, ಪರ್ಚೇಸಿಗಂತ ಇಟ್ಟಿರೋದು ಇದು. ಸೊ ಎಲ್ಲ ಥರ ರೋಸು, ಆಮೇಲೆ ಫ್ಲವರ್ದು ಅಂದರೆ ಶೋ ಗಿಡ, ದಾಸವಾಳ, ಎಲ್ಲ ಥರ ಗಿಡಗಳು ಪ್ರತಿಯೊಂದು ಅಲ್ಲಿ ಇಟ್ಟಿದ್ರು. ನಾನು ಪ್ರೈಸ್ನ ಕೇಳಲಿಲ್ಲ, ಏಕೆಂದರೆ ನಾವಿಲ್ಲಿ ತೊಗೊಳ್ಳೋದಾದರೆ ಕೇಳಬೇಕಾಗಿತ್ತು. ನಾನು ಪ್ರೈಸ್ನೇ ಕೇಳಲಿಲ್ಲ. ಅರೌಂಡ್ 50-60 rupees ಇರುತ್ತೆ ಅಷ್ಟೇ ಅಲ್ಲಿ ಹೋಲ್ಸೇಲಲ್ಲಿ ತೊಗೊಳ್ಳೋದ್ರಿಂದ. ಸೊ ಈ ಥರ ಎಲ್ಲ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಒಂಥರ ಒಳಗಡೆ ಇನ್ಪ್ಲಾಂಟ್ ಥರ ಇಡ್ಬೋದು, ಮನೆ ಒಳಗಡೆ ಎಲ್ಲ ಇಟ್ಕೊಳ್ಳೋದಕ್ಕೆ, ಹೊರಗಡೆ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಸೇಲ್. ಅಂದರೆ ಇವಾಗ ನಾವು ಇಲ್ಲಿ ತುಂಬ ಒಳಗಡೆ ಬಂದಿದ್ದೀವಿ, ಮತ್ತೆ ನಾವೆಲ್ಲ ರೌಂಡ್ ಹಾಕ್ಕೊಂಡು ಆ ಗಿಡ ಹಿಡ್ಕೊಂಡು ನಾವು ಆಚೆ ಬರೋಷ್ಟಕ್ಕೆ ಗಿಡ ಅರ್ಧ ಬಾಡೋಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಏನೂ ತೊಗೊಳ್ಳೋಣ, ಅಮ್ಮ ಹಂಗೂ ರೋಸ್ ಗಿಡ ತೊಗೊಳ್ಳೋಣ ಕಣೆ ಅಂತ ಇದ್ರು. ಸೊ ಇಲ್ಲೊಂದು ಹಾಕಿದ್ದಾರೆ ನೋಡಿ, ಈ ಗಿಡ ಬಂದೆ 6,000 ಅಂತೆ, ವಿತ್ ಪಾಟ್ ಸೇರಿ 6,000 ಚಾರ್ಜ್ ಇಟ್ಟಿದ್ದಾರೆ. ಅಪ್ಪ ನಾನು ನೋಡೇ ಶಾಕಾಯಿತು. ಇಲ್ಲಿ ನಾವು ಎತ್ಕೊಂಡು ಹೋಗೋದು ಹೆಂಗೆ, ಒಳಗಡೆನೂ ನಮ್ಮ ಓನ್ ವೆಹಿಕಲ್ಸ್ನೂ ನಾವು ತರೋಕ್ಕಾಗಲ್ಲ. ಸೊ ತಂದ್ರೂ ಅಲ್ಲಿಂದ ಒತ್ಕೊಂಡು ಹೋಗೋದು ಹೆಂಗೆ ಅಂತ ಅನ್ನಿಸ್ತಾಯಿತ್ತು. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಸೇವಂತಿಗೆ ಹೂವು ಎಲ್ಲ ಇತ್ತು, ಸಕ್ಕದಾಗಿ ಕಾಣಿಸ್ತಾಯಿತ್ತು. ಎಲ್ಲ ಕಲರ್ಸ್ ಹಂಗೆ ಇಟ್ಟಿರೋದು ಗುಚ್ಚೋದಕ್ಕೆ ಏನೋ ಒಂಥರ ಶೋ ಗಿಡದ ಥರ ಕಾಣಿಸ್ತಾ ಇತ್ತು. ತುಂಬ ಖುಷಿ ಆಯಿತು. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದೆ. ಇದೆಲ್ಲ ನೋಡಿ ಫ್ಲವರ್ ಶೋಗಳು, ಅದೆಲ್ಲ 150, 100 ರೂಪೀಸು, 200, 300 ಈ ಥರ ಎಲ್ಲ ಪ್ರೈಸಸ್ ವೇರಿಯೇಷನ್ ಇತ್ತು. ಇದು ನೋಡಿ 350 ಅಂತೆ, ಏನೋ ಶೋ ಗಿಡದ ಥರ ಇದೆ. ಸೊ ಎಲ್ಲ ಒಂದೊಂದು ಕಲರಲ್ಲೇ ಪ್ರೈಸ್ಗಳು ಹಾಕಿದ್ದಾರೆ. ಸ್ವಲ್ಪ ಅಂದರೆ ಹೊರಗಡೆಗೂ ಇಲ್ಲಿಗೂ ಏನು ಕಂಪೇರ್ ಮಾಡಿದ್ರೆ ಸಿಮಿಲ್ಯಾರಿಟಿನಿ ಅಂತಲೇ ಅನಿಸುತ್ತೆ. ಹೊರಗಡೆನೂ ಅಷ್ಟೇ ಕಾಸ್ಟ್ಲಿ ಇರುತ್ತೆ. ಇದು ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ನನಗೆ ಆ್ಯಕ್ಸಿಡೆಂಟಿಗೂ ಮುಂಚೆ ಈ ಒಂದು ಗಿಡನ ತೊಗೊಂಡು ಅವತ್ತೊಂದು ದಿನ ನನಗೆ ಆ್ಯಕ್ಸಿಡೆಂಟ್ ಆಗಿದ್ದು. ಸೊ ಅದಕ್ಕೆ ಈಗ ಹೂವಾಗಿ ನೋಡಿದಾಗೆಲ್ಲ ನಂಗೆ ನೆನಪಾಗುತ್ತೆ. ಸೊ ಅದಕ್ಕೆ ನಾನೇನು ಜಾಸ್ತಿ ಗಮನಿಸ್ಕೊಳ್ಳ ಬಂದುಬಿಟ್ಟಲ್ಲ, ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡ್ವಿ, ವೀಡಿಯೋಸ್ಗಳನ್ನ ಮಾಡ್ಕೊಂಡ್ವಿ. ತುಂಬ ಖುಷಿ ಆಗುತ್ತೆ. ಆ ಫ್ಲವರ್ಸ್ಗಳ ಮಧ್ಯೆ ನಾವೇ ಹೂಗಳ ಥರ ಕಾಣಿಸ್ತಾ ಇರ್ತೀವಿ. ಖುಷಿ ಆಗುತ್ತೆ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರೌಡ್ ಇದೆ. ನಾವು ಗ್ಲಾಸ್ ಹೌಸ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಗ್ಲಾಸ್ ಹೌಸ್ ಒಳಗಡೆನೇ ಮೇನ್ ಡೆಕೋರೇಷನ್ ಇರೋದು. ಸೊ ಇಲ್ಲಿ ಹೊರಗಡೆ ಲಾನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಯುನೀಕ್ ಆಗಿದೆ. ಎಲ್ಲ ಹೂವನೇ, ಅದು ಒಳಗಡೆಯಿಂದ ಹೂವು ಸುರ್ಕೊಂಬರ್ತಾ ಇದೆ ಅನ್ನೋ ಥರ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಎಲ್ಲ ಸೇವಂತಿಗೆ ಕಲರ್ಸ್ ಹೂವನ್ನೆಲ್ಲ ಹಾಕಿ ಈ ಥರ ಮಾಡಿದ್ದಾರೆ. ಬಟ್ ಒಳಗಡೆ ಎಂಟ್ರಿ ಇಲ್ಲ, ಯಾಕೆಂದರೆ ಎಲ್ಲಾರನ್ನೂ ಒಳಗಡೆ ಬಿಟ್ಟರೆ ಈ ಮಕ್ಳುಗಳು ಕೇಳಬೇಕಾ. ಫ್ಲವರ್ ಶೋ ಅಂದರೆ ಫ್ಲವರಲ್ಲಿ ಏನು ಡೆಕೋರೇಷನ್ ಮಾಡಿದ್ದಾರೆ ಆ ಜಾಗದಲ್ಲಿ ನಮ್ಮನ್ನ ಎಂಟ್ರಿ ಬಿಡಲ್ಲ ಒಳಗಡೆ, ಯಾಕೆಂದರೆ ಮಕ್ಳುಗಳು ಹೂವು ಎಲ್ಲ ಕಿತ್ತಾಕ್ಬಿಡ್ತಾರೆ. ನಾವು ಅಲ್ಲೇ ನೋಡ್ತಾ ಇದ್ವಿ, ಹೊರಗಡೆ ಇಟ್ಟಿರೋ ಹೂಗಳನ್ನೇ ಬಿಡ್ತಾ ಇರಲಿಲ್ಲ ಮಕ್ಕಳು. ಹಾಗಾಗಿ ಅದನ್ನು ಇದು ಮಾಡ್ತಿಲ್ಲ. ಆಮೇಲೆ ಆನೆ ಬಂದದ್ದು ರಿಯಲ್ ಆನೆ ಅಲ್ಲ, ಆರ್ಟಿಫಿಷಿಯಲ್ಲು. ಸೊ ಅದನ್ನು ಇಟ್ಟಿದ್ದಾರೆ. ನಾನು ಸಡನ್ ಎಲ್ಲ ಪೂರ್ತಿ ವಾಯ್ಸ್ ಓವರೇ ಕೊಡಬೇಕು. ನಾನು ಏನು ಮಾತಾಡೋದು ಕೇಳಿಸೋದಿಲ್ಲ, ಈ ಸೌಂಡಲ್ಲಿ ವಾಯ್ಸ್ ಓವರೇ ಕೊಡಬೇಕು. ಅದು ಅಮೌಂಟ್ ಸ್ಟಾರ್ಟ್ ಆಗುತ್ತಲ್ಲ, ಅವು ಯಾಕೆ ತೊಗೊಳ್ತೀನಿ, ಅಲ್ಲಿವರೆಗೂ ಏನು ತಗೊಳ್ಳೋದು. ಫೈನಲಿ ಒಳಗಡೆ ಎಂಟ್ರಿ ಆದ್ವಿ. ಅಷ್ಟು ಜನಗಳ ಮಧ್ಯೆ ನಿಂತ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು, ಏಕೆಂದರೆ ಅಷ್ಟು ಕ್ರೌಡ್ ಇತ್ತು. ಆ್ಯಕ್ಚುಲಿ ನಾನು ಕೆಲವೊಂದು ಕಡೆ ಎಲ್ಲ ವಾಯ್ಸ್ ಓವರ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಅನೌನ್ಸ್ಮೆಂಟ್ಗಳಾಗ್ತಾ ಇದ್ವು, ಜನಕ್ಕೆ ಗಲಾಟೆ ಸ್ವಲ್ಪ ಅದೆಲ್ಲ ಏನಾಗ್ತು ಅಂದರೆ ನಾನು ಮಾತಾಡಿದ್ರು ಕೆಲವೊಂದು ವಾಯ್ಸ್ಗಳು ನನಗೆ ಕೇಳಿಸ್ತಾನೆ, ನನ್ನ ಮಾತು ನನಗೆ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಕೆಲವೊಂದು ಕಡೆ ಎಲ್ಲ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅದೆಲ್ಲ ಪೂರ್ತಿ ಹೂಗಳಿಂದನೇ ಮಾಡಿರೋ ಅಂಥದ್ದು. ಎಷ್ಟು ಚೆನ್ನಾಗಿದೆ ಆ ಅಲಂಕಾರ. ಇಲ್ಲೆಲ್ಲ ಪಾಟ್ಗಳನ್ನ ಜೋಡಿಸಿ ಏನೋ ಅಲ್ಲೇ
ಹೂವೆಲ್ಲ ಬೆಳೆದಿದೆ ಅನ್ನೋ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ಆ ಕ್ರಿಯೇಟಿವಿಟಿಗೆ ಆ ಥರ ಏನು ಡೆಕೋರೇಷನ್ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ತುಂಬ ಕಷ್ಟಪಟ್ಟು ಇದನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ಜನಗಳನ್ನ ಹತ್ರಕ್ಕೆ ಏನಕ್ಕೆ ಬಿಡಲ್ಲ ಅಂದರೆ ಅದನ್ನು ಹಾಳು ಮಾಡ್ತಾರೆ ಅನ್ನೋ ಕಾರಣಕ್ಕೇ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಎಷ್ಟು ಥರ ಹೂವು ಗಿಡಗಳಿದಾವೋ ಪ್ರತಿಯೊಂದು ಗಿಡನೂ ಈ ಒಂದು ಲಾಲ್ಬಾಗಲ್ಲಿ ನಾವು ನೋಡ್ಬೋದು. ಎಲ್ಲ ಥರ ಹೂವುಗಳು ಇಟ್ಟಿದ್ದಾರೆ. ಒಂದು ಶೋ ಹೂವಾಗಿರ್ಬೋದು, ಇಲ್ಲ ಒಂದು ರೋಸು, ಸೇವಂತಿಗೆ, ಪ್ರತಿಯೊಂದು ಇಟ್ಟಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು ನೋಡಿ. ಇದೆಲ್ಲ ಹೂದಲ್ಲೇ ಮಾಡಿದ್ದಾರೆ, ಬರೀ ಹೂಗಳಿಂದನೇ ಕಟ್ಕೊಂಡಿದ್ದಾರೆ. ಸಕ್ಕದಾಗಿ ಮಾಡಿದ್ದಾರೆ. ಅದೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಬಟ್ ನಾವು ಇವತ್ತು ಹೋಗಿರೋದ್ರಿಂದ ಸ್ವಲ್ಪ ಅಷ್ಟಾದರೂ ಫ್ರೀ ಇದೆ ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋದಕ್ಕೆ. ಬಟ್ ಲಿಟ್ರಲಿ ಹೇಳ್ತೀನಿ, ನಾವು ಏನಾದ್ರು ಇಂಡಿಪೆಂಡೆನ್ಸ್ ಡೇ ದಿನ ಏನಾದ್ರು ಹೋಗ್ತೀವಿ ಅಂತ ಅಂದರೆ ಇಷ್ಟು ಫ್ರೀಡಮಾಗಿ ಹೋಗೋದಕ್ಕೂ ಆಗಲ್ಲ. ಸದ್ಯಕ್ಕೆ ಒಳಗಡೆ ಹೋಗಿ ಆಚೆ ಬಂದರೆ ಸಾಕು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅಷ್ಟು ಜನ ಕ್ರೌಡ್ ಇರ್ತಾರೆ. ಬಟ್ ನಾವು ಮಧ್ಯಾಹ್ನ ಸ್ವಲ್ಪ ಹೋಗಿದ್ದರಿಂದ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಬಂದು ಹೋಗಿರೋರು ಇರ್ತಾರೆ. ಯಾಕೆಂದರೆ ಈಗ ಮಳೆ ಬರ್ತಾ ಇರೋದ್ರಿಂದ ಸೊ ಮಳೆಯಲ್ಲೂ ಸ್ವಲ್ಪ ಎದುರುಕೊಂಡು ಬರದೇ ಇರೋರು ಇರ್ತಾರೆ. ಮಳೆ ಬರುತ್ತಲ್ಲ ಬಿಡು ಅನ್ನೋ ಥರ ಇರ್ತಾರೆ. ಬಟ್ ನಾವು ಧೈರ್ಯ ಮಾಡಿ ಅಂದರೆ ಬಿಸಿಲೇ ಇತ್ತು ಮಧ್ಯಾಹ್ನ. ಸೊ ಆ ಒಂದು ಕ್ರೌಡ್ನ ನೋಡ್ಬೇಕು ನೀವು ಯಾವ ರೀತಿಯಾಗಿತ್ತು ಅಂತ. ತುಂಬ 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 ಖುಷಿ ಆಗ್ತಾ ಇದೆ ಇದನ್ನೆಲ್ಲ ನೋಡೋದಕ್ಕೇ. ಇಷ್ಟು ಥರ ಹೂಗಳನ್ನೆಲ್ಲ ನಾವು ಒಂದೇ ಕಡೆ ನೋಡ್ಬೋದು. ಎಲ್ಲ ಥರ ಹೂಗಳು ಇಲ್ಲಿ. ನನಗೆ ಅದೇ ಒಂಥರ ಖುಷಿ ಆಗ್ತಿತ್ತು. ಹೂ ತೋಟದ ಮಧ್ಯೆ ಓಡಾಡೋದೇ ಒಂದು ಖುಷಿ. ಮನ್ಸಿಗೆ ಏನೋ ಒಂಥರ ಆಯ್ತಾ ಅನಿಸುತ್ತೆ. ಒಂದು ಸರಿ ನೀವು ವಿಸಿಟ್ ಮಾಡಲೇಬೇಕು. ಒಂಥರ ಆ ಒಳಗಡೆ ಹೋದರೆ ಆ ಹೂಗಳನ್ನೆಲ್ಲ ನೋಡ್ತಿದ್ರೆ ನಮಗೆ ಕಳೆದೋಗ್ಬಿಡ್ತೀವಿ. ಯಾವುದು ನೆನಪಿಗೆ ಇರಲ್ಲ. ಅಷ್ಟು ಖುಷಿಯಾಗಿರ್ತೀವಿ ನಾವು ಒಳಗಡೆ ಹೋದರೆ. ಸೊ ಇದೇ ತಿಂಗಳು ಆಗಸ್ಟ್ 6ನೇ ತಾರೀಕು ಸ್ಟಾರ್ಟ್ ಆಗಿ 17ನೇ ತಾರೀಕು ಎಂಡ್ ಆಗ್ತಿದೆ. ಸೊ ಅಷ್ಟರಲ್ಲಿ ಎಲ್ಲರೂ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಸೊ ನಾನು ಈ ಥರ ವೀಡಿಯೋನ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಒಂದು ಕಡೆ ನಾನು ಕಾಣಿಸ್ಬೇಕು, ಏಕೆಂದರೆ ಜನ ಓಡಾಟನೂ ಕಾಣಿಸ್ಬೇಕು, ಕಡೆ ಫ್ಲವರು ಕಾಣಿಸ್ಬೇಕು, ಆ ಥರ ಮಾಡ್ಕೊಂಡಿದ್ದೀನಿ. ಸೊ ನಂಗೆ ಅದನ್ನು ನೋಡೇ ಕಳೆದೋಗ್ತಾ ಇದ್ದೀವಿ. ಯಾವ ಥರ ಮಾಡಿದ್ದಾರೆ ನೋಡಿ. ಮಹಾರಾಜ ಇಮ್ಮಡಿ ರಾಜಮಲ್ಲ ಅವ್ರದ್ದೆಲ್ಲ ವಿಗ್ರಹಗಳನ್ನೆಲ್ಲ ಆ ಕಡೆ ಎಲ್ಲ ಇಟ್ಟಿದ್ದಾರೆ. ಬಟ್ ನಾನು ಅದನ್ನು ನೇಮ್ದೆಲ್ಲ ತೊಗೊಳೋದಕ್ಕೆ ಆಗಲಿಲ್ಲ. ಸದ್ಯಕ್ಕೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಬಿಟ್ಟಿರೋದೇ ಹೆಚ್ಚು. ವಾಲಂಟಿಯರಾಗೆಲ್ಲ ಓಡಾಡ್ತಾಯಿದ್ರು. ಆದರೆ ನೆಕ್ಸ್ಟು ನಾವೇನು ಬರ್ತೀವಲ್ಲ ಇಂಡಿಪೆಂಡೆನ್ಸ್ ಡೇ ದಿನ ಇಷ್ಟು ಫ್ರೀಯಾಗಿರೋದಕ್ಕಾಗೋದೇ ಇಲ್ಲ. ಸೊ ಆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿ, ಈ ಥರ ಫೋಟೋಸ್ ನಿಂತ್ಕೊಳ್ಳೋದಕ್ಕಾಗಲಿ ಅಟ್ಲೀಸ್ಟ್ ನಾವು ಒಂದು 5-10 ಮಿನಿಟ್ಸ್ ಅಲ್ಲಿ ನಿಂತಿದ್ವಿ. ಬಟ್ ನಾರ್ಮಲ್ ನೀವೇನು ವೀಕೆಂಡಲ್ಲಿ ಬರ್ತಿರಲ್ಲ ಇಂಡಿಪೆಂಡೆನ್ಸ್ ಡೇ ದಿನ ಅವತ್ತು ಇಷ್ಟು ಫ್ರೀಡಮಾಗಿ ಇರಲ್ಲ. ಏಕೆಂದರೆ ಕಳಿಸ್ಬಿಡ್ತಾ ಇರ್ತಾರೆ. ಸದ್ಯ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಮೂವ್ ಆಗಿ ಜಾಸ್ತಿ ಹೊತ್ತು ನಿಂತ್ಕೋಬೇಡಿ ಅಂತ. ಸ್ವಲ್ಪ ನಾನು ನೋಡಿ ಇಷ್ಟಾದರೂ ಫ್ರೀ ಇತ್ತು. ಸೊ ಅದಕ್ಕೆ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಕ್ತು ನನಗೆ. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ನಾನು ಹೊರಟಿದ್ದು. ಸೊ ಖುಷಿ ಆಯ್ತು ಇದನ್ನೆಲ್ಲ ನೋಡ್ತಾ ಇದ್ರೇ. ಅವತ್ತಿನ ದಿನ ಹೆಂಗಿದ್ವಿ ಅಂದರೆ ನಾವೇ ಮಕ್ಳ ಥರ ಆಗ್ಬಿಟ್ಟಿರ್ತೀವಿ. ಆ ಹೂವುಗಳನ್ನ ನೋಡ್ತಾ ಹೊಸ್ದಾಗೇನೋ ನೋಡ್ತಾ ಇದ್ದೀವಿ, ಹೊಸ ಜಾಗಕ್ಕೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹೊರಗೋಗಿದ್ದು ನಾವು ಪ್ಲ್ಯಾನ್ ಮಾಡಿಕೊಂಡು ಒಳಗಡೆ ಎಲ್ಲ ಅಷ್ಟು ಜನ ಇದ್ರೂ ವೀಡಿಯೋ ಮಾಡ್ಕೊಳ್ಳೋ ಸಾಧ್ಯ ಆಗಿದ್ದೇ ಇದಕ್ಕೆ. ಸೊ ನಾನು ಅದಕ್ಕೆ ಇದನ್ನು ಮೊದಲೇ ಹಾಕ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೀವೇನು ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ 15th ಒಳಗಡೆ ಹೋಗಿ ನೀವು ಫ್ರೀಡಮ್ ಆಗಿ ಅಂದರೆ ಫ್ರೀಯಾಗಿ ನೋಡ್ಕೊಂಬರಬೇಕು. ಅಂದರೆ ಒಳಗಡೆ ಅಂದರೆ ಅಮೌಂಟ್ ಕೊಡಲೇಬೇಕು. ಬಟ್ ಫ್ರೀಯಾಗಿ ಅಂದರೆ ಜನ ಕ್ರೌಡ್ ಇಲ್ದೇನೆ ಸ್ವಲ್ಪ ಆರಾಮಾಗಿ ನೋಡ್ಕೊಂಬರಬೇಕು ಅನ್ನೋಂಗಿದ್ರೆ ನೀವು 15th ಒಳಗಡೆ ಹೋಗಿ. ಇಲ್ಲ ಲಾಸ್ಟ್ ಡೇ 17th ಹತ್ರ ಹೋದರೂ ಓಕೆ. ಬಟ್ ವೀಕೆಂಡು 15th 16th ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ. ತುಂಬ ಕ್ರೌಡ್ ಇರುತ್ತೆ. ಇಲ್ಲ ನಾನು ಆದರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಬೇಕಾದರೆ ಹೋಗ್ಬೋದು. ಇವತ್ತೇನು ಸ್ಟಾರ್ಟ್ ಆಗಿದೆ ಅದನ್ನು ಕೂಡ ಅವತ್ತು ಎಲ್ಲ ದಿನವೂ ಒಂದೇ ಥರನೇ ಇರುತ್ತೆ. ಬಟ್ ನೀವು ಮುಂಚೆನೇ ಹೋಗಿ ನೋಡ್ಕೊಂಬರ್ತೀನಿ ಅಂದರೆ ಅಟ್ಲೀಸ್ಟ್ ನೋಡ್ಕೊಂಡಾದರೂ ಸ್ವಲ್ಪ ಹೊತ್ತು ನಿಂತು ವೀಡಿಯೋಸು ಫೋಟೋಸು ಏನಿದೆ ಅದನ್ನು ತೊಗೊಂಡು ಬರ್ಬೋದು. ಅಷ್ಟು ಜನ ಇರ್ತಾರೆ. ಒಂಚೂರು ಗ್ಯಾಪ್ ಕೊಟ್ಟರೆ ಸಾಕು, ನಾವು ಫೋಟೋಸ್ ತೊಗೊಳಕ್ಕೆ ನಿಂತಿರ್ತೀವಿ, ಅಡ್ಡನೇ ಓಡಾಡ್ತಾ ಇರ್ತಾರೆ. ಫೋಟೋಸ್ ತೊಗೊಳೋದಕ್ಕೆ ಆಗಲ್ಲ. ನಾವು ಮೇಯ್ನ್ ಹೋಗೋದೇ ಅದಕ್ಕಲ್ವಾ, ಅದ್ರ ಜೊತೆ ಫೋಟೋಸ್ ತೊಗೊಳಕ್ಕೆ. ಯಾಕೆಂದರೆ ಪದೇ ನಾವು ಹೋಗಲ್ಲ, ಪದೇ ಇದನ್ನು ಮಾಡೋದಿಲ್ಲ. ವರ್ಷಕ್ಕೆ ಒಂದು ಸಾರಿ ಮಾಡೋಂಥ ಫ್ಲವರ್ ಶೋ ಇದು. ಸೊ ಹಾಗಾಗಿ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ಎಷ್ಟೋ ವರ್ಷ ಅನ್ಕೋತಾ ಇದ್ದೆ ಬರಬೇಕು ಅಂತ ಆಗದೆ ಇರೋದನ್ನ ಈ ವರ್ಷ ನಾನು ನನ್ಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಬರ್ತಾ ಇರೋಂಥ ಮೊದಲನೇ ಸಾರಿ ಇದು ಬರ್ತಾ ಇರೋದು ನಾನು ಲಾಲ್ಬಾಗ್ಗೆ. ಸೊ ಹಾಗಾಗಿ ಖುಷಿ ಆಗ್ತಾಯಿದೆ ಅದನ್ನೆಲ್ಲ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಸೊ ನಿಮಗೂ ಒಂದು ಗೊತ್ತಾಗುತ್ತೆ ಒಳಗಡೆ ಏನಿದೆ, ಯಾವ ಥರ ಇರ್ಬೋದು ಅಂತ ನಿಮಗೂ ತೋರಿಸ್ಕೊಡ್ಬೋದು. ಸೊ ಹಾಗಾಗಿ ಬಂದಿದ್ದೀನಿ. ಯಾರೆಲ್ಲ ಬರೋಕ್ಕಾಗಿಲ್ಲ, ದೂರ ಇದ್ದೀವಿ ಅನ್ನೋರು ನನ್ನ ವೀಡಿಯೋ ನೋಡಿಕೊಂಡು ಅಲ್ಲ ಕಣ್ಣು ತುಂಬ್ಕೋಬೋದು ಹೂವುಗಳನ್ನೆಲ್ಲ. ಅಷ್ಟು ಚೆನ್ನಾಗಿದೆ ಅಲ್ಲಿ ಒಳಗಡೆ ಮಾತ್ರ. ಬಟ್ ಆದಷ್ಟು ಟ್ರೈ ಮಾಡಿ ಬರೋದಕ್ಕೆ. ಏಕೆಂದರೆ ವರ್ಷಕ್ಕೊಂದು ಸಾರಿ ನಡೆಯುವಂಥ ಒಂಥರ ಜಾತ್ರೆ ಅಂತಲೇ ಅನ್ಬೋದು, ಹಬ್ಬ ಅಂತಲೇ ಅನ್ಬೋದು. ಸೊ ಆ ಒಂದು ಹೂಗಳ ಹಬ್ಬಗಳನ್ನ ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಹೊರ್ಗಡೆನೂ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರೌಡ್ ಇದೆ. ಹೊರ್ಗಡೆಲ್ಲ ಫೋಟೋಸು ವೀಡಿಯೋಸು ತುಂಬ ತೊಗೊಳ್ತಾ ಇದ್ದಾರೆ.
ಹಂಗೆ ಬೋರ್ಡೆ ಮಾಡ್ಕೊಂಡ್ಬಿಡ್ತಾವೆ ಚೆನ್ನಾಗಿ. ಒಂದು ಕಡೆ ನಾವು ಒಂದು ಕಡೆ ನೀವು. ಬೇಗ ಬಂದರೆ ಫೋಟೋ ಕ್ಲಿಕ್ ಆಗುತ್ತೆ. ಒಂದು ಕಡೆ ನಾನು ಒಂದು ಕಡೆ ಇಷ್ಟೇ ಮಮ್ಮಿ ಮಾಡೋದು. ಹೆಂಗೆ ಗೊತ್ತಾ, ಒಂದು ಕಡೆ ಪಿಕ್ಚರು ಒಂದು ಕಡೆ ನಾವು. ನಾನು ಇದು ಸ್ಲಿಟ್ಟೆ ಮರ್ತೋಗಿದ್ದೀನಿ. ಅವಾಗಿಂದ ಸುಮ್ಮನೆ ಕಷ್ಟ ಬೀಳ್ತಿದ್ದೆ ಫೋಟೋಗೆ. ಸ್ಕ್ರೀನ್ ಶಾಟ್ ತೊಗೊಂಡ್ರೆ ಮುಗೀತು. ವಿಡಿಯೋ ಮಾಡ್ಕೊಂಡು ಆ ಕಡೆ ಬ್ಯಾಗ್ಸ್ ಎಲ್ಲ ಇದೆ. ನೀವು ಇಲ್ಲೇ ಇರ್ತೀರಾ ಮಮ್ಮಿ? ಬಿಡೋದು ಎಷ್ಟು ಚೆನ್ನಾಗಿರ್ತದೆ ಏನು. ಶಾರ್ಟ್ ವಿಡಿಯೋನೇ ಮಾಡ್ಕೋದು. ಒಂದು ಕಡೆ ನಾನು ಒಂದು ಕಡೆ ಹೂವು. Bins for food waste. Rigid waste like diapers must be disposed only in toilet ಜನ bins. ಬರ್ತಾರೆ ಅಂತ ಅನ್ಸುತ್ತೆ ಮೇ ಬಿ. Help us to Alba plastic ನಾನು ಏನು free ಮಾತಾಡ್ತಿದ್ದೀನಿ by ಏನು not carrying ಕೇಳಿಸೋದೇ any ಇಲ್ಲ. banned items such as plastic and metal fiber bags